ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾ ಏನೋ ಹೇಳಕ್ಕಿದ್ದೆ, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟ್ರೀಮ್ ಅನ್ನಾಗಿದೆ. ಬಟ್ ನಿಮಗೆಲ್ಲರಿಗೂ ಗೊತ್ತದ ಈ ವಿಡಿಯೋ ತಮ್ಮನೇಲಿ ನೋಡಿ ನಾನು ಆರ್ ಸಿ ಬಿ ಬಗ್ಗೆನೇ ಮಾತಾಡ್ಲಿಕತ್ತೀನಂತ. ಬಟ್ ವಿಡಿಯೋ ನೋಡ್ರಿ ಸ್ವಲ್ಪ ಲೇಟಾಗಿ ಪೋಸ್ಟ್ ಆಗ್ಬೋದು, ಬಿಕಾಸ್ ಎಡಿಟ್ ಮಾಡ್ಲಿಕ್ಕೆ ನನಗೆ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ನಾನು ಸ್ವಲ್ಪ ಕೆಲಸ ಅದಾವ 2 ದಿನ. ಸೊ 2 ದಿನ ಒಳಗೆ ಆದಷ್ಟು ಟ್ರೈ ಮಾಡ್ತೀನಿ ಎಡಿಟ್ ಮಾಡಲಿಕ್ಕೆ. ಏನು ಮಸ್ತ್ ಮ್ಯಾಚ್ ಇತ್ತಂತ. ಯಾವ ನಮ್ಮನೆ ಹೊಡೆದ್ರಿ, ನಾಯಿಗೆ ಹೊಡೆದ್ರು. ಕಾಂಗ್ರ್ಯಾಚುಲೇಷನ್ ನಮಗೂ ಮತ್ತು ಆರ್ ಸಿ ಬಿ ಟೀಮ್ ಮೆಂಬರ್ಸ್ಗೆ ಮತ್ತು ಅವ್ರ ಫ್ಯಾನ್ಸಿಗೂ. ಹೆಂಗಂದ್ರೆ 3 ಕಂಟಿನ್ಯೂಸ್ ಸೋತಿದ್ವಿ, ಅದಾದ್ಮೇಲೆ ಗೆದ್ದೇವಿ ಇಲ್ಲ ಅಂತಲ್ಲ. ನಮ್ದು ಲೀಡರ್ ಬೋರ್ಡ್ ಒಳಗೆ 3ನೇ ನಂಬರ್ ಅದೀವ್ರಿ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕದು? ಇನ್ನೊಂದು ಸ್ವಲ್ಪ ಚಲೋತಾಗಿ ಆಡಿ 1ನೇದಕ್ಕೂ ಬರ್ಬೋದು. ಅದಕ್ಕೆ ನಾವು ಸ್ವಲ್ಪ ಹೋಪ್ನ ಕಡಿಮೆ ಮಾಡ್ಕೊಳ್ಳೋದೇನು ಬೇಡ. ಸೊ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಚಿಲ್. ಯಾಕಂತಂದ್ರೆ ಒಂದ್ಸಲ ಹೊಡೆದಾರಂತಂದ್ರೆ ಈ ಸಲ ಕಪ್ ನಮ್ಮದೇ. ಆಂಟಿಗೆ ಹೊಡಿತಾರೆ ಸುಬ್ಬಿ, ಅಂಟಿಗೆ ಹೊಡಿತೀನಿ ಸುಬ್ಬಿ ಅಲ್ಲ, ಅಂಕಲ್ಗಳಿಗೆ ಹೊಡಿತೀನಿ ಸುಬ್ಬಿ. ಕೃಣಾಲ್ ಪಾಂಡ್ಯ ಏನು ಬೌಲಿಂಗ್ ಮಾಡಿದಾರಿ. ಸುಯೇಶ್ ಶರ್ಮಾ 2 ವಿಕೆಟ್ ತೆಗ್ದಾನ, ಕೃಣಾಲ್ ಪಾಂಡ್ಯ 2 ವಿಕೆಟ್ ತೆಗ್ದಾನ. ಆಮೇಲೆ ನಮ್ಮ ಕೊಹ್ಲಿಗಾಕ 1 ರನ್ಔಟ್ ಮಾಡ್ದ. ಏನು ಭಾರಿ ಸ್ಮೂತ್ ಆಸ್ ಬಟರ್ ಅಂತಾರಲ್ಲ ಹಂಗೆ ಎಲ್ಲರೂ ಭಾರಿ ಆಡಿ 153 ರನ್ನಿಗೆ ಕಟ್ ಹಾಕಿದ್ರು ಅವರಿಗೆ. ಆಮೇಲೆ ಅದು ಆದ್ಮೇಲೆ ಮುಗೀತು. ಈಗ ನಮ್ದು ಫೀಲ್ಡಿಂಗ್ ಮುಗೀತಂತಂದ್ರೆ ನೆಕ್ಸ್ಟ್ ಏನು ಬರ್ತದೆ? ಬ್ಯಾಟಿಂಗ್. ಅವನಿಗೆ ಬ್ಯಾಟಿಂಗ್ ಆಡಿದ್ರು, ಚುಮ್ಮೇಶ್ವರಿ ಬ್ಯಾಟಿಂಗ್ ಆಡಿದ್ರು. ನಮ್ಮ ಕೊಹ್ಲಿಗಾಕ 73 ಹೊಡೆದಾನ. ಅದು ಆದ್ಮೇಲೆ ಕೊಹ್ಲಿ ಮತ್ತು ಪಡಿಕಲ್ ಇವರಿಬ್ರದ್ದು ಏನು ಕಾಂಬಿನೇಷನ್ ಅಂತಂದರೆ ಭಾರಿ ಕಾಂಬಿನೇಷನ್ ಇತ್ತು. ಇವರಿಬ್ರು ಕೂಡಿ 100ಕಿಂತ ಜಾಸ್ತಿ ಹೊಡೆದ್ರು. ಆಮೇಲೆ ನಮ್ಮ ಸಾಲ್ಟ್ ಕಾಕ 2-3 ಮ್ಯಾಚ್ ಚಲೋ ಆಡಿ ನಮಗೆ ಒಳಗೊಂದು ಹೋಪ್ ತುಂಬಿಸಿ. ಹಿಂದಿನ ಮ್ಯಾಚ್ 4 ರನ್ ಒಳಗೆ ಔಟ್ ಆಗಿದ್ರಿ. ಈ ಮ್ಯಾಚ್ 1 ರನ್ನಿಗೆ ಔಟ್ ಆಗ್ಬಿಟ್ರು. ಆಮೇಲೆ ರಜತ್ ಪಟ್ಟದಾರ್ ಬಂದು 12 ರನ್ ಹೊಡೆದ. ಆಮೇಲೆ ಜಿತೇಶ್ ಶರ್ಮಾ ಬಂದು ಲಾಸ್ಟಿಗೆ 11 ರನ್ ಹೊಡೆದು ಜಯ ಅನ್ನಿಸಿದ. ಮ್ಯಾಚ್ನು ಜೈ ಅನಿಸಿದ, ಜೈ ಆರ್ ಸಿ ಬಿನೂ ಅನ್ನಿಸ್ಬಿಟ್ಟ ಫ್ಯಾನ್ಸ್ ಕಡೆ. ಇನ್ನ ಒಂದೇನಂತಂದ್ರೆ ಪಂಜಾಬ್ ಅವ್ರ ಕಡೆ ನಮ್ಮ ಕೊಹ್ಲಿಗಾಗ ಒಂದು ವಿಕೆಟ್ ತಗೊಳ್ಳಿಕ್ ಆಗ್ಲಿಲ್ಲ. ಸೊ ನಾಟ್ ಔಟ್. ಕೊಹ್ಲಿಗಾಗ ನಾಟ್ ಔಟ್ಲೇ ಈ ಮ್ಯಾಚ್ ಗೆದ್ದಾರೆ. ಆಮೇಲೆ ಪಾಯಿಂಟ್ಸ್ ಟೇಬಲ್ ಒಳಗೆ ನಾವು 3ನೇ ನಂಬರ್ ಅದೇವಿ. 3ನೇ ನಂಬರ್ ಮತ್ತೆ 1 ನಂಬರ್ ಬಂದೇ ಬರ್ತೀವಿ. ಅರ್ಥ ಆಯ್ತಲ್ಲ? ಆಮೇಲೆ ನಮ್ದು ಮಧ್ಯಾಹ್ನ ಮ್ಯಾಚ್ ಮುಗಿದ್ಮೇಲೆ ರಾತ್ರಿನೂ ಮ್ಯಾಚ್ ಇದ್ದು. ಯಾರ್ಯಾರ್ದು ಇತ್ತದು? ಇವ್ರದ್ದು ಇದು CSKದವ್ರದ್ದು ಮತ್ತು ಮುಂಬೈ ಅವ್ರದ್ದಿತ್ತು. ನಮಗೇನು ಸಂಬಂಧ ಬೀಳಂಗಿಲ್ಲ ಬಿಡ. ಅಂದ್ರು ನಾನು ಸುಮ್ಮನೆ ನೋಡ್ಲಿಕತ್ತಿದ್ದೆ. ಅನ್ನಕತ್ತಿದ್ದೆ CSK ಭಾರಿ ಹೊಡೆದದು. 176 ಟಾರ್ಗೆಟ್ ಕೊಟ್ಟದ. CSK ಅಂತೂ ಭಾರಿ ಹೊಡೆದದು. ಇನ್ನೇನು ಗೆಲ್ತಾರೆ ಅನ್ಕೊಂಡಿದ್ದೆ ನಾನುಗರೆ. ಆಮೇಲೆ ಮುಂಬೈದವರು CSKದವರು 176ಕ್ಕೆ ಟಾರ್ಗೆಟ್ ಕೊಟ್ಟರು. ನನಗೂ ಅನ್ನಿಸ್ತು ಭಾರಿ ಹೊಡೆದಾರ ಬಿಡು, ಅಂದ್ರು ನಡೀತದ ಬಿಡು. ಯಾಕಂದ್ರೆ ಇಷ್ಟು ದಿನ ಒಳಗೆ ಒಂದು ಸ್ವಲ್ಪ ಅನ್ನೋ ಲಾಯಕ್ ಒಳಗೆ ಹೊಡೆದಾರ, ಗೆಲ್ತಾರೆ ಬಿಡು ಅಂದ್ಕೊಂಡಿದ್ದೆ ನಾ. ಆಮೇಲೆ ಮುಂಬೈದವ್ರು ಬಂದು ಅದೇನು ಗೆಲ್ಲು ಅಂತ ಹೇಳಿ ಏನು ಹೋಪ್ ಇರ್ತದಲ್ಲ, ಹೋಪ್ನೂ ಅಲ್ಲ, ನಾ ಯಾಕೆ ಹೋಪ್ ಮಾಡಿಬಿಡು, ಬೇರೆ ಟೀಮಿನ ಗೆಲ್ಲಿ ಸೋಲಿ ನನಗೇನು ಹೊರಗೆ ಬೀಳೋದ ಅಲ್ಲ, ಅದು ಗೆಲ್ತಾರ ಅನ್ನೋದೊಂದು ಏನು ಮಾತಿರ್ತದೆ. ಆ ಮಾತಿನ ಮೇಲೆ ಮುಂಬೈ ಟೀಮ್ ಬಂದು ನೀರು ಚೆಲ್ತಂತ ಹೇಳಲಿಕ್ಕೆ ಬಂದೆ. ಮ್ಯಾಚ್ ಹೊಡ್ಕೊಂಡು ಹೋದದು 15 ಓವರ್ನಾಗ. ಆಮೇಲೆ ಮುಂಬೈ ಕಡೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಇವರಿಬ್ರು ಏನು ಹೊಡೆದ್ರು ಅಂದ್ರೆ ಅವ್ರ ಟೀಮ್ ಕಡೆ ಮುಂಬೈದು ಒಂದೇ ವಿಕೆಟ್ ಹೋಗ್ಯದ. ಅದು ಮತ್ತು ಅದ್ರೊಳಗೂ 15 ಓವರ್ ಒಳಗೆ ಅವರು ಮುಗಿಸೇ ಬಿಟ್ರು ಪೂರಾ ಮ್ಯಾಚ್. ಅದು ಮತ್ತು ಒಂದೇ ವಿಕೆಟ್ ಅಂದ್ರೆ ಹೌ ಸ್ಟ್ರಾಂಗ್ ದ ಅಪೋಸಿಟ್ ಟೀಮ್ ಇಸ್ ಗಾಯ್ಸ್. ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ. ನನಗೇನು ಹೇಳಲಿಕ್ಕಿಲ್ಲ. ಮಂದಿ ಟೀಮಿಗೆ ನನಗೇನು ಮಾಡೋದದ, ಮಂದಿ ಊರು ಸಾಬರಿತು ಊರು ಚಿಂತೆ ಮಾಡಿ ಸ್ವರ್ಗಿದ್ರತ್ ಮಂದಿ. ಆಮೇಲೆ ಒಂದೇ ದಿನದಾಗ 2 ಮ್ಯಾಚ್ ಇದ್ದು. ಅಪೋಸಿಟ್ ಇರಲಿಲ್ಲ ಅಂತಂದ್ರೂ ಓಕೆ, ಆದರೂ ಇಟ್ಟು ಹೊಲಸು ಸೋಲ್ಬಾರ್ದಿತ್ತು ಅವ್ರಂತ. ಅಷ್ಟು ಬಿಟ್ಟು ನನಗೇನು ಹೇಳಲಿಕ್ಕಿಲ್ಲ. ನಾವು ಇಷ್ಟು ಚಲೋ ಗೆದ್ವಿ ಅಲ್ಲ, ಐ ಆಮ್ ಹ್ಯಾಪಿ. ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.